ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಬೆನ್ನಲ್ಲೇ ಗೊಲ್ಲ ಸಮುದಾಯ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಮುಂದಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಗೊಲ್ಲ ಸಂಘದ ಶತಮಾನೋತ್ಸವ ಹಾಗೂ ಯಾದವಾನಂದ ಸ್ವಾಮೀಜಿಗಳ 16ನೇ ಪಟ್ಟಾಭಿಷೇಕದ ಬೃಹತ್ ಸಮಾರಂಭ ಏರ್ಪಡಿಸಲಾಗಿದೆ. ನಾಳೆ ಆರ್ಡಿ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ಚಿತ್ರದುರ್ಗ ಗೊಲ್ಲಕೇರಿ ಕೃಷ್ಣ ಯಾದವಾನಂದ ಮಠದ ಯಾದವಾನಂದ ಸ್ವಾಮೀಜಿ, ಸಿಎಂ ಸಿದ್ದರಾಮಯ್ಯ, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಸಂಘ 1924ರಲ್ಲಿ ಸ್ಥಾಪನೆಯಾಗುತ್ತೆ. ಅದರ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಅಂತ ಗೊಲ್ಲ ಸಂಘದವರು ಹೇಳಿದ್ದಾರೆ. ಖಂಡಿತ ನಮ್ಮ ಬೆಳಗಾಂ ಭಾಗದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಹಣಬರ ಸಂಘ ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಆವಾಗ ರಿಜಿಸ್ಟ್ರೇಷನ್ ಆಗಿರಲ್ಲ. ಹಾಗಾಗಿ 1924ರಲ್ಲಿ ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಂಘ ಜೊತೆಗೆ ಆಲ್ ಇಂಡಿಯಾ ಯಾದವ ಮಹಾಸಭಾ ಒಟ್ಟೊಟ್ಟಿಗೆ ಎನ್ರೋಲ್ ಆಗುತ್ತೆ. ಅದರದ ಶತಮಾನೋತ್ಸವ 100 ವರ್ಷದ ಕಾರ್ಯಕ್ರಮ. ನಮ್ಮ ಮಠ ಪ್ರಾರಂಭವಾಗಿ ಪಟ್ಟಾಭಿಷೇಕವಾಗಿ 16 ವರ್ಷದ ವಾರ್ಷಿಕೋತ್ಸವ ಇವೆರಡು ಕೂಡಿ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಸಮಾಜದನ್ನು ಕಾರ್ಯಕ್ರಮಗಳು ಇದುವರೆಗೂ ಮಾಡಿರಲಿಲ್ಲ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಮಾಡಿದ್ವಿ 3 ವರ್ಷದಿಂದ. ಮಧ್ಯ ಕರ್ನಾಟಕದಲ್ಲಿ ಸತತವಾಗಿ ನಡೆಯುತ್ತೆ, ಬೆಂಗಳೂರಲ್ಲಿ ನಡೆಯುತ್ತೆ. ಈ ಭಾಗದಲ್ಲಿ ನಮ್ಮ ಏನು ಹಣಬರ ಸಮಾಜ ಇದೆಯಲ್ಲ ಅವರ ಅಸ್ತಿತ್ವವನ್ನು ಉಳಿಸುವಂಥದ್ದು, ಜೊತೆಯಲ್ಲಿ ನಮ್ಮ ಗೊಲ್ಲ ಕೆಳಗಡೆ ಬರ್ತಕ್ಕಂಥ 28 ಉಪಜಾತಿಗಳಲ್ಲಿ ಒಂದಾದಂಥ ಹಣಬರ ಹಠಣಬರನ್ನು ಅವರನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ದೃಷ್ಟಿ ಇಟ್ಕೊಂಡು ಕರ್ನಾಟಕ ರಾಜ್ಯ ಯಾದವ ಸಂಘ ಮತ್ತು ಮಹಾಮಠ ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು 3 ತಿಂಗಳು 4 ತಿಂಗಳಿಂದ ತಯಾರಿ ನಡೆದಿದೆ. ಇದರ ಪೂರ್ಣ ಮಾಹಿತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ 4-5 ಬಾರಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಬೆಳಗಾಂ ಸಚಿವರಾದಂಥ ಅವ್ರಿಗೂ ಮಾಹಿತಿ ಇದೆ. ಎಲ್ಲ ಶಾಸಕರಿಗೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸರಿಸುಮಾರು 18 ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕನಿಷ್ಠ 5,000ದಿಂದ ಪ್ರಾರಂಭವಾಗಿ ಒಂದು 30,000ವರೆಗೂ, ಖಾನಾಪುರ 30,000ವರೆಗೂ ಸಂಖ್ಯೆ ಉಳ್ಳಂಥ ಒಂದು ಸಮಾಜ. ಸರಿಸುಮಾರು ಒಂದು 2 ಲಕ್ಷ ಜನಸಂಖ್ಯೆ ಹಣಬರ ಸಮಾಜ ಈ ಭಾಗದಲ್ಲಿದೆ. ಹಾಗಾಗಿ ಮಧ್ಯಮ ವರ್ಗದಿಂದ ಕೆಳಗಡೆ ಒಂದು ಕ್ಷೇತ್ರದಲ್ಲಿ ಒಂಥರ ಆದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಅವರ ಜೀವನ ಶೈಲಿ ಇದೆ. ರೈತ ಕೂಲಿಗಳಾಗಿ ಸಹ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರ ಅಸ್ತಿತ್ವಕ್ಕೋಸ್ಕರವಾಗಿ ಮುಂದಿನ ಭವಿಷ್ಯದಲ್ಲಿ ನಾವೆಲ್ಲ ಒಂದಾಗಿ ನಮ್ಮ ಏನು ಬೇಕು ಬೇಡಗಳನ್ನು ಸರ್ಕಾರದಲ್ಲಿ ಮಂಡಿಸಲಿಕ್ಕೋಸ್ಕರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು, ಸಾಕಷ್ಟು ಜನ ಸಚಿವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಈ ಕ್ಷೇತ್ರದ ಅಂದರೆ ಬೆಳಗಾಂ ಜಿಲ್ಲೆ ಎಲ್ಲ ಶಾಸಕರು ಸಹ ಪಾಲ್ಗೊಳ್ಳಿದ್ದಾರೆ. ಇದು ನಮ್ಮ ಯಾದವ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಸ್ವಾಮೀಜಿಯವರ ಒಂದು 2 ಕಾರ್ಯಕ್ರಮವನ್ನು ಸೇರಿಸಿ ಒಂದು ಸಂಘದಲ್ಲಿ ಡಿಸೈಡ್ ಆಗಿರೋವಂಥದ್ದು. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಾವು ಮಾಡಬೇಕು ಅಂತ ಹೇಳಿ, ಹಾಗಾಗಿ ಚಿಕ್ಕೋಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೋತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಸರ್ ಅವರು ಮತ್ತು ಇಲ್ಲಿನ ಶಾಸಕರು ಮತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳನ್ನು ಸಹಿತ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಬರ್ತಿದ್ದಾರೆ, ಬಹುತೇಕ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮ. ಮತ್ತು ಅನೇಕ ಸಮಸ್ಯೆಗಳೇನಿದೆ ನಮ್ಮ ಸಮಾಜದ ಸಮಸ್ಯೆಗಳು, ಅದನ್ನು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಚಿವರ ಗಮನಕ್ಕೆ ತಂದು ಅದರಲ್ಲಿ ಅವರು ಸಾಲ್ವ್ ಮಾಡಿಕೊಡ್ಬೇಕು ಅನ್ನೋ ವಿನಂತಿಯನ್ನು ಕೂಡ ನಾವು ಮಾಡ್ತೇವೆ. ಈ ಸಮಾವೇಶದಿಂದ ಏನು ಒಂದು ಸಂದೇಶ ನೋಡಿ, ನಾವು ಒಂದು ಕಡೆ ನಾವು ಹೇಳ್ತಾ ಹೋಗ್ತೀವಿ ಜಾತಿ ವ್ಯವಸ್ಥೆ ಬೇಡ ಅಂತ ಹೇಳಿ, ಬಟ್ ಇನ್ನೊಂದು ಕಡೆ ಜಾತಿ ವ್ಯವಸ್ಥೆನೂ ಕೂಡ ನಾವು ಒಪ್ಕೊಳ್ಳೋವಂಥದ್ದು ಕೂಡ ನಾವು ನೋಡ್ತಿದ್ದೇವೆ ಇವತ್ತು. ಹಾಗಾಗ್ಬಿಟ್ಟು ಆ ಸಮುದಾಯದಲ್ಲಿ ಒಂದು ಸ್ಥಾನಕ್ಕೆ ಹೋದಂಥ ವ್ಯಕ್ತಿಗಳು ಸಮುದಾಯದ ಅನೇಕ ಸಮಸ್ಯೆಗಳಿರುತ್ತೆ. ಅವುಗಳನ್ನು ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದಾಗ ಸರ್ಕಾರದ ಗಮನವನ್ನು ಸೆಳಿಬೇಕಾಗತ್ತೆ. ನಮಗೆ ಹೇಗೂ ಕೂಡ ನಮ್ಮ ಸಮಾಜದ್ದು 100 ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಬೇಕಿತ್ತು.
ಸೊ ಅದರ ಮುಖಾಂತರ ನಮ್ಮ ಸಮಾಜದ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಮಾವೇಶದ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಅವುಗಳಲ್ಲಿ ನಾವು ವಿನಂತಿ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ಸಮಾಜಕ್ಕೆ ಒಂದು ಉತ್ತಮವಾದಂಥ ಗೈಡೆನ್ಸ್ ಸರ್ಕಾರದಿಂದ ಸಹಾಯ ಸಿಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಕೇವಲ ಈ ಎಲ್ಲ ಚಿಕ್ಕಲ್ಲಿ ಕಟೌಟ ಆದಾಯ ಇಲ್ಲ ನೋಡಿ, ಏನು ಅಂದ್ರೆ ಕಾಂಗ್ರೆಸ್ದವರೇ ಜಾಸ್ತಿ ಇದ್ದಾರೆ, ಪಕ್ಷಾತೀತವಾಗಿ ಜಗದೀಶ್ ಶೆಟ್ಟರ್ ಅವ್ರು ಯಾವ ಪಾರ್ಟಿ? ಅಂದ್ರೆ ಅಲ್ಲಿ ಎಲ್ಲ ಚಿಕ್ಕ ಆಹ್ವಾನ ಇದ್ರೊಳಗೆ ಇದು ಅವರವರ ಪಕ್ಷದ ಮುಖಂಡರುಗಳು ಹಾಕ್ಕೊಂಡಿರ್ತಾರೆ ಅಲ್ವಾ. ನಾವು ಜಗದೀಶ್ ಶೆಟ್ಟರ್ ಅವ್ರನ್ನೂ ಆಹ್ವಾನ ಮಾಡಿದ್ದೀವಿ, ಶಶಿಕಲಾ ಜೊಲ್ಲೆ ನಾನು ಆಕೆ ಒಟ್ಟಿಗೆ ಶಾಸಕರಾಗಿದ್ದಂಥವ್ರು, ಆಕೆನೂ ಆಹ್ವಾನ ಮಾಡಿದ್ದೇವೆ ನಾವು. ಮತ್ತು ಇಲ್ಲಿ ಬೇರೆ ಪಕ್ಷದ ಶಾಸಕರು ಯಾರಿದ್ದಾರೆ ಈ ಜಿಲ್ಲೆಯಲ್ಲಿ, ಅವು MLCಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದಿದ್ದೇವೆ.